ಏನಕ್ಕೆ ವ್ಲಾಗ್ ಮಾಡಿಲ್ಲ ಅಂದ್ರೆ ಸತ್ಯನಾರಾಯಣ ಪೂಜೆ ಮಾಡಿಸ್ಬೇಕು ನಾವು. ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಬಂದ್ ಮೆಸೇಜ್ ಮಾಡಿ, ಡೆಫಿನೆಟ್ಲಿ ನಮ್ಮ ಮನೆ ಕರಿತೀನಿ ನಿಮ್ಮನ್ನ. ಓಕೆನಾ? ನಾನ್ ನಮ್ಮ ಅತ್ತೆ ಮನೆಗೆ ನಾನೇನು ಆಫೀಸ್ ನ ಮಿಸ್ ಮಾಡ್ಕೊಂತ ಇಲ್ಲ, ನಮ್ದೆಲ್ಲ ಖುಷಿ ಇದೆ, ಆರಾಮಾಗಿದೆ ಅಂತ ಅಲ್ಲ. ಕಣ್ಮುಚ್ಚು ಕಾಮನ್ ಸೆನ್ಸ್ ಅಂತ ಸ್ಟ್ರಗಲ್ ಮಾಡ್ತಾ ಇರ್ಬೇಕಾ? ಯಾರನ್ನು ಜಡ್ಜ್ ಮಾಡಕ್ ಹೋಗ್ಬೇಡಿ. ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್. ಜೈ ಆಂಜನೇಯ, ಜೈ ಶ್ರೀರಾಮ್, ಜಯ ದುರ್ಗಮ್ಮ. ಹಲೋ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಲಿಕ್ಕಿ ರಚ್ಚು. ವೆಲ್ಕಮ್ ಬ್ಯಾಕ್ ಟು ಆರ್ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಎಷ್ಟೋ ದಿವಸ ಆದ್ಮೇಲೆ ನಾನು ಇಟ್ಕೊಳ್ತಾ ಇದ್ದೀನಿ ಕ್ಯಾಮ್ರಾನ. ಅಂಡ್ ಮೋರ್ ಓವರ್ ನನ್ಗೇನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇಟ್ಸ್ ಬಿನ್ ವೆರಿ 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 ಲಾಂಗ್ ಗ್ಯಾಪ್. ನನ್ನನ್ನು ಡೆಫಿನೆಟ್ಲಿ ಮಿಸ್ ಮಾಡ್ಕೊಂಡಿರಲ್ಲ, ಬಟ್ ನಾನಂತೂ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಫ್ಯಾಮಿಲಿ ಎಲ್ಲರಿಗೂ ಕೇಳ್ತಿದ್ರು ಏನಕ್ಕೆ ಮಾಡ್ತಾ ಇಲ್ಲ. ಇದನ್ನ ಲಾಸ್ಟಲ್ಲಿ ಹೇಳ್ತೀನಿ, ಯಾಕಂದ್ರೆ ನೀವು ಲಾಸ್ಟಲ್ಲಿ ಹೋಗಿ ನೋಡ್ಬೇಡಿ, ನನ್ನ ವ್ಯೂಸ್ ಬರಲಿ ಅಂತ ಮಾಡ್ತಾ ಇದ್ದೀನಿ. ಪ್ಲೀಸ್ ಲಾಸ್ಟಲ್ಲಿ ಹೋಗಿ ನೋಡಿ, ಕ್ಲಿಪ್ಪಲ್ಲಿ ನೋಡಿ ಆಯ್ತಾ ಪ್ಲೀಸ್. ಸೊ ಇವತ್ತಿನ ವ್ಲಾಗ್ ನಮ್ಗೆ ಸುಮ್ಮನೆ ಅಂತ ತಲೆಯಲ್ಲಿ ಬಂತು. ಆಕ್ಚುಲಿ ನಾವು ನ್ಯೂ ಇಯರ್ ದಿವಸನೇ ಮಾಡೋಣ ಅಂತ ಅನ್ಕೊಂಡಿದ್ರಿ, ಬಟ್ ಇವಾಗ ಮಾಡೋಣ ಅಂತ ಅನ್ಸ್ತು, ಇವಾಗ ಮಾಡ್ತಾ ಇದ್ದೀರಿ. ಓಕೆನಾ? ಅಂಡ್ ಫಸ್ಟ್ ಆಫ್ ಆಲ್ ಈ ಮೈಕು ಏನ್ ಹಾಕೊಂಡ್ಬಿಟ್ಟೋಳೆ ಓವರ್ ಆಕ್ಟಿಂಗು. ಕೇಳಿ ಫೈನಲ್ ಯಾರು ತಂದ್ಕೊಟ್ಬಿಟ್ಟು ಯಾರೋ ನಮ್ಮ ಸಬ್ಸ್ಕ್ರೈಬರೇ ನನಗೆ ಮೈಕ್ ಕೊಡ್ಸಿದ್ದಾರೆ. ಐ ಆಮ್ ರಿಯಲಿ ರಿಯಲಿ ಹ್ಯಾಪಿ ಫಾರ್ ದಟ್. ಹೆಸರು ಎಲ್ಲ ಹೇಳ್ಬೇಡ ಅಂತ ಹೇಳಿದಾರೆ, ನಾನೇನ್ ಮಾಡಲಿ. ಬಟ್ ನನ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಅಂಡ್ ಇಷ್ಟು ದೊಡ್ಡ ಥಿಂಗ್ ನೀವು ಇದು ಮಾಡಿದ್ದೀರಲ್ಲ, ಅದು ಯೂಟ್ಯೂಬ್ಗೋಸ್ಕರ. ಐ ಆಮ್ ರಿಯಲಿ ಹ್ಯಾಪಿ. ಅಂಡ್ ನನ್ನ ಬರ್ಡೇ ಗಿಫ್ಟ್ ಕೊಟ್ಟಿರೋದು ನನ್ನ ಸಬ್ಸ್ಕ್ರೈಬರ್ ಒಬ್ರು. ಥ್ಯಾಂಕ್ ಯು ಸೋ ಮಚ್. ಅಂಡ್ ಇದನ್ನ ನಾವು ಇದ್ರಲ್ಲಿ ಹಾಕೋಣ, ಕ್ಯಾಪ್ಷನ್, ಐ ಮೀನ್ ಕವರ್ ಫೋಟೋ ಅಲ್ಲಿ. ಓಕೆ ಸರಿ ಆಯ್ತು. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ವ್ಲಾಗ್ ಏನಂತ ನಮ್ಮ ಮೇಡಮ್ ಎಕ್ಸ್ಪ್ಲೇನ್ ಮಾಡ್ತಾರೆ. ನಮ್ಮ ಬೈಸೆಪ್ ಮಾಡಿ ಕೈ ನೋವ್ತೈತೆ. ಜಿಮ್ ಬಗ್ಗೆ ಹೇಳಬೇಕಲ್ಲ. ಇಲ್ಲ, ನಮಗ್ ಕೋಪ ಬಂದ್ರೆ ನಿಮಗ್ ಕೋಪ ಬರುತ್ತೆ, ನನಗೆ ಯಾವಾಗ್ಲೂ ಇರುತ್ತೆ. ನಿಜವಾಗ್ಲೂ ಕೈ ನೋವ್ತಾ ಇದೆ. ಪ್ರಾಮಿಸ್ ಅದು ಬೈಸೆಪ್ಸ್ ಇತ್ತು. ಗೈಸ್ ನಾವು ರೂಮ್ ನ ಕ್ಲೀನ್ ಮಾಡ್ತಾ ಇದೀವಿ. ಸೊ ಬೇಸಿಕಲಿ ಫಸ್ಟ್ ನನ್ನ ರೂಮ್ ಟೂರ್ ಹೆಂಗಿದೆ ಅಂತ ತೋರಿಸ್ಬಿಡ್ತೀನಿ. ನಾವು ಎಷ್ಟು ಕಚ್ಚಿಡೋಗಿದೆ ಅಂದ್ರೆ ಬೈರಿ ಗೈಸ್, ಮಕ್ಕುಗಿರಿ ನೋಡಿ ಹಿಂದ್ಗಡೆ. ಇದು ರೀಲ್ ಶೂಟ್ ಮಾಡಿ ಬಟ್ಟೆ ಎಲ್ಲಾ ಕಡೆ ಬಟ್ಟೆ, ಬುಕ್ಸ್ ಎಲ್ಲ ಹಂಗೆ ಇರೋದು. ಸಣ್ಣ ನಿದ್ದೆ ಮೆಲ್ಲಿಗೆ ದೇವೋ ಫ್ರೆಶ್ ಟೀ ಸ್ಟ್ರೆಸ್ ಫ್ರೀ. ರೀಲ್ ಶೂಟ್ ಮಾಡಿ ಇಷ್ಟೊಂದು ಗಲೀಜ್ ಆಗಿ ಗೊತ್ತೈತೆ. ಆಮೇಲೆ ಇಲ್ಲಿ ಧೂಳ್ ತೋರಿಸಿ ಮಾಡಿ, ಆ ಫಿಂಗರ್ ಪ್ರಿಂಟ್ಸ್ ಅದು ನನ್ ಸಾಕ್ಸ್ ಜಿಮ್ಮದು. ಆಮೇಲೆ ನೋಡಿ ಗೈಸ್, ನೀರ್ ಕುಡ್ದಿದ್ದು ಎಲ್ಲ ಇಲ್ಲೇ, ಬಿಲ್ಲು, ಟಿಶ್ಯೂ ಪೇಪರ್. ನನ್ನ ಎಕ್ಸಾಮ್ ಇಂದ ಬುಕ್ಸ್ ನೋಡು ಹೆಂಗ್ ಬಿದ್ದೈತೆ. ಎಕ್ಸಾಮ್ ಅವಾಗಿಂದ ಹಂಗೆ ಐತೆ. 1 ವೀಕ್ ಬರ್ಡೇ ಮಾಡಿದಾಗ ಹಾಕಿದ್ದು ಅದು ಇಲ್ಲೇ ಇರೋದು. ಏನು ಕ್ಲೀನ್ ಮಾಡಲ್ಲ, ಅದು ಅಷ್ಟೇ. ಅವಾಗ 1 ತಿಂಗಳು ಗೈಸ್, ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಪ್ಲೇಸ್ಮೆಂಟ್ಸ್ ಯಾರಾದ್ರೂ ಓದ್ಕೊಂತಿದ್ರೆ ಬುಕ್ಸ್ ಕೇಳಿ ಬೇಕಾದ್ರೆ ಕೊಟ್ಬಿಡ್ತೀನಿ. ಡ್ರೆಸ್ಸಿಂಗ್ ಟೇಬಲ್ ನೋಡಿ ಗೈಸ್. ಆಮೇಲೆ ಇವಳು ಕುಡ್ದಿಕ್ಕಿರೋದು ಅದು ವಿಕ್ಸು, ಕಾಟನ್, ಮೆಡಿಸಿನ್ಸ್ ಎಲ್ಲ ಹಂಗೆ ಇದೆ ಗೈಸ್. ಅದು ಕಬರ್ಡ್ ನೋಡ್ಬಿಟ್ರೆ ಓಡೋಗ್ಬಿಡ್ತೀರಾ. ಕಬರ್ಡ್ ನೋಡ್ತೀರಾ? ಸ್ವಲ್ಪ ಬಿಗಿಯಾಗಿ ಜೀವನ ಇಟ್ಕೊಳ್ಳಿ. ಓಕೆನಾ? ಬೇಜವಾಬ್ದಾರಿ ನನ್ನ ಮಕ್ಳ ಜೊತೆ ನಾನು ಜೀವನ ಮಾಡ್ತಾ ಇದ್ದೀನಿ. ಜನ ಸಿಕ್ಬಿಟ್ಟು ಹೇಗಿದ್ದೀರಾ ಗಣೇಶ್ ಅಂತಾರೆ, ಏನ್ ಹೇಳಿ. ನಮ್ಮ ಅಮ್ಮ ಅದೆಲ್ಲ ಸೀರೆ ಹಾಕ್ಬಿಟ್ಟು ನನ್ನ ಹತ್ರ ಇಕ್ಕೋರೆ. ಆಮೇಲೆ ಇದು ಫುಲ್ ಅದು ಸ್ವಲ್ಪ ಮಾಡ್ರೇಟ್ ಆಗಿದೆ. ಇದು ಅವ್ಳು ಹಾಕಲ್ಲ ಜೀನ್ಸ್, ಹಂಗೆ ಇರೋದು. ಇವೆಲ್ಲ ಕೆಳಗಡೆ ಅದೆಲ್ಲ ಡಿಸ್ಟರ್ಬ್ ಮಾಡ್ಬಿಟ್ಟಿದ್ದಾಳೆ. ಸರಿ, ಇವಾಗ ನೀಟಾಗಿ ಒಂದ್ ಕಡೆಯಿಂದ ಅನ್ವಿತಾ ಕ್ಲೀನ್ ಮಾಡ್ಕೊಡ್ತಾಳೆ ನಂಗೆ. ಓಕೆನಾ? ಫಸ್ಟ್ ಗಾಡಿ ತೊಳೆಯೋ. ನನಗೆ ತೋರಿಸಿಲ್ಲ. ನಾವು ಇದನ್ನ ನಾನು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ಕೊಂಡೆ, ಯಾರು ಗಿಫ್ಟ್ ಕೊಟ್ಟಿಲ್ಲ ಅಂತ ಅಲ್ಲ ಹಾಕಕ್ಕೆ. ಸೊ ಇದು ಹೆಂಗ್ ಗೊತ್ತಾ ಗೈಸ್, ಇದು ಮಾಮೂಲಿ ಆಕ್ರೋಲಿಕ್ ಅಲ್ಲಿ ಮಾಡ್ಸಿತ್ತು. ಓಕೆನಾ? ಅಂಟಿಸೋದು ಗೈಸ್, ಅದು ಅಂಟಿಸಿದೀನಿ. ಅಂಟಿಸಬಹುದು, ಪ್ಲಸ್ ನೀವು ಹಂಗೆ ನಿಮಗೆ ಸಕ್ಕರೆ ಬೇಕಾದ್ರೆ ಹಾಕೊಂಡಿದ್ದೀವಿ. ಯಾರ ಮನೇಲಿ ನೇಲ್ಸ್ ಹೊಡಿಯಕ್ಕೆ ಅಲೋ ಮಾಡೋದು ತಗೊಂಡು ಅಂಟಿಸ್ಕೊ. ಒಂಥರ ಫುಲ್ ಆಕ್ರೋಲಿಕ್ ಅಲ್ಲಿ ಇದೆ, ಸಕ್ಕತ್ತಾಗಿದೆ. ಹೇಗಿದ್ದೀನಿ ಗೈಸ್? ಕಮೆಂಟ್ ಮಾಡಂಗಿದ್ರೆ ಮಾಡಿಲ್ಲ, ಪರವಾಗಿಲ್ಲ. ಮನ್ಸಲ್ಲಿ ಅನ್ಕೊಂಬಿಡಿ, ಏನು ಅನ್ಕೊಂಬಿಡಿ, ಸುಮ್ಮನೆ ಇರಲಿ. ಕ್ರಿಸ್ಮಸ್. ಸೊ ಯಾರನ್ನ ತಕ್ಲಿ ನೋಡ್ಬಾ. ಅರ್ಧ ನಾನು ಟೈಮ್ ಲ್ಯಾಪ್ಸ್ ಅಲ್ಲಿ ಹಾಕ್ಸ್ಕೊಂಡು ನೋಡ್ತೀನಿ. ಇದು ಒಗ್ದಾಕಿರೋ ಬಟ್ಟೆನ ಒಗಿಬೇಕಾಗಿರೋ ಬಟ್ಟೆ.
ಲಾಂಡ್ರಿ ಬ್ಯಾಗ್ ಈ ಎಲ್ಲಿ ಕಡೆ ಲಾಂಡ್ರಿ ಬ್ಯಾಗ್ ಗೆಸ್ಟ್ ರೂಮ್ ಅಲ್ಲಿ ಇದೆ. ನಮ್ಮಮ್ಮ ನಾವೇನ್ ಅಷ್ಟೊಂದ್ ಇದಲ್ಲ, ಒಬ್ಬೊಬ್ರ ರೂಮಲ್ಲಿ ಒಂದೊಂದ್ ಲಾಂಡ್ರಿ ಬ್ಯಾಗ್ ಕೊಡಕ್ಕೆ. ಪಕ್ಕ ಹೋಗ್ದಾಗ ಇದು ಒಗ್ದಿರೋದು, ಇದು ಒಗ್ದಿಲ್ದಿರೋದು, ಮಿಕ್ಸ್ ಆಗ್ಬಿಡೈತೆ. ಇಷ್ಟು ದಿವಸ ಎಲ್ಲಿ ಇದ್ದೆ, ಎಲ್ಲಿಂದ ಬಂದೆ? ಅದು ಗೊತ್ತಿಲ್ಲ ನಿಂಗಿದು. ಇದು ಇದು ಬೇಡ. ಇಲ್ಲ ಅಂತ ಇಟ್ಟಿರ್ತಾರೆ. ಏನಕ್ಕೆ ಲಿಖಿತ ಏನು ಮಾಡ್ತಾ ಇಲ್ಲ ಅಂತ ಅನ್ಕೊಂಡಿದ್ದೆ. ಅವಳಿಗೆ ಏನು ಬರಲ್ಲ ಗೈಸ್. ಹಂಗಲ್ಲ ಗೈಸ್, ನಂಗೆ ಬಟ್ಟೆ ಮಾಡ್ಚಿಕ್ಕಕ್ ಬರಲ್ಲ. ಇದು ವಾಶ್ಡ ಅನ್ವಾಶ್ಡ? ಇಲ್ಲ, ಅದು ವಾಶ್ ಮಾಡ್ಬೇಕು. ಕಪ್ಪು ಇದು ಅದು ಅನ್ವಾಶ್ಡ್. ಆಕ್ಷನ್ ಇದಕ್ಕೆ ಮೆಚ್ಚುಗೆಗೆ ನೀನು ಕಾಯಬೇಡ, ನಿನ್ನ ಶ್ರಮ ನಿನ್ನ ಮೆಚ್ಚಿನ ಸಾಧನೆ. ನೋಡಿ ಗೈಸ್, ಕ್ಯಾಪ್ಷನ್ ಹೇಳಕ್ ಗೊತ್ತಾಗಲ್ಲ. ಸ್ವಲ್ಪ ನಾಳೆಗೆ ಅವಳಲ್ಲ. ಇನ್ಮೇಲೆ ನಾನು ಬ್ಲಾಗ್ ಅಲ್ಲಿ ನಮ್ಮ ಅಪ್ಪ ಅಮ್ಮನೆಲ್ಲ ಜಾಸ್ತಿ ತೋರ್ಸಲ್ಲ ಗೈಸ್. ನಮ್ ಟೈಮ್ ಕೆಟ್ಟೋಗ್ಬಿಟ್ಟೈತೆ. ಅಲ್ಲಿ ಪೆಟ್ ಮೇಲೆ ಇಕ್ಕಬಾ ಅದನ್ನ. ಅಂಡ್ ಇನ್ನೊಂದು, ನಂಗೆ ಇನ್ಸ್ಟಾಲೆಲ್ಲ ಹೇಳ್ತಾ ಇದ್ರಿ, ಏನಾಯ್ತು ಅಕ್ಕ ವ್ಲಾಗ್ ಅಲ್ಲಿ ಹಂಗೆ ಹೇಳ್ತಾ ಇದ್ದೀರಾ, ಏನಾಯ್ತು ಅಂತ ಕೇಳ್ತಿದ್ರಿ. ಸ್ವಲ್ಪ ಪರ್ಸನಲ್ ಇಶ್ಯೂಸು. ಇಟ್ಸ್ ಓಕೆ. ನಾನು ಮುಂಚೆ ಹೇಳ್ದಂಗೆನೆ ನನ್ನ ದುಃಖ ಅಂತ ತೋರಿಸ್ತೀನಿ ನಿಮ್ಗೆ. ನನ್ನ ವ್ಲಾಗು ದುಃಖದಲ್ಲಿರೋ ಮುಳುಗ ಅಷ್ಟೆಲ್ಲ ಬೇಡ. ಅದಕ್ಕೋಸ್ಕರ ಯಾವಾಗಲೂ ನಾನು ವ್ಲಾಗ್ ಖುಷಿಯಾಗಿರ್ಬೇಕು. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ನಾವು ಖುಷಿಯಾಗಿದ್ದೀರಿ, ನಿಮ್ಮನ್ನ ನಗ್ಸಿದ್ದೀರಿ ಅಂತ ಕಾರಣದಕ್ಕೆ ನಾವು ನಮ್ದೆಲ್ಲ ಖುಷಿಯಾಗಿದೆ, ಆರಾಮಾಗಿದೆ ಅಂತ ಅಲ್ಲ. ವಿ ಆರ್ ಜಸ್ಟ್ ಮೇಕಿಂಗ್ ಎನ್ ಎಫರ್ಟ್ ನಿಮ್ಗೆ ಖುಷಿ ಪಡ್ಸೋದಕ್ಕಷ್ಟೇ. ಓಕೆನಾ? ನೀವು ಅದನ್ನೇ ಅನ್ಕೊಂಡು ಖುಷಿಯಾಗಿದ್ದಾರೆ, ಆರಾಮಾಗಿದ್ದಾರೆ. ಇಲ್ಲ, ಆರಾಮಾಗಿರೋದು ಯಾರು ಇರಲ್ಲ ಪ್ರಪಂಚದಲ್ಲಿ, ಎಲ್ಲೋ. ಅಂದ್ರೆ ಇಟ್ ವಿಲ್ ಬಿ ಲೈಕ್ ಈಕ್ವಲ್, ಎಲ್ಲ ಈಕ್ವಲ್ ಇರುತ್ತೆ. ಸೊ ನೀವ್ ಯಾವಾಗ್ಲೂ ಹಂಗೆ ಜಡ್ಜ್ ಮಾಡಿ, ನನ್ನ ಅಷ್ಟೇ ಅಲ್ಲ, ಹೋಗ್ದಿರೋದೇ ಇಲ್ಲ ನಾನು ಇವಾಗ ಹಾಕೊಂಡು ಹೋಗಿರೋ ಜಿಮ್ಗೆ ವಿಡಿಯೋ ಅಲ್ಲೇ. ಸೊ ಯಾರನ್ನು ಜಡ್ಜ್ ಮಾಡಬೇಡಿ, ಖುಷಿಯಾಗಿದ್ದಾರೆ, ಆರಾಮಾಗಿದ್ದಾರೆ. ನೋ, ಯಾರು ಆರಾಮಾಗಿರಲ್ಲ, ಎಲ್ಲಾರ್ಗು ಅವ್ರವ್ರಂತ ಪ್ರಾಬ್ಲಮ್ಸ್ ಇರುತ್ತೆ, ಅವ್ರಂತ ಖುಷಿ ಇರುತ್ತೆ. ಅದನ್ನ ನಾವು ಯೂಟ್ಯೂಬರ್ಸ್ ಆಗಿ ನಾವು ಯಾವಾಗ್ಲೂ ನಿಮ್ಗೆ ಖುಷಿ ಕೊಡ್ಬೇಕು ಅಂತ ನೋಡ್ತೀವಿ. ಓಕೆ, ನಾನು ಅಷ್ಟೇ ಅಲ್ಲ, ಎಲ್ಲ ಯೂಟ್ಯೂಬರ್ಸ್. ನಾನೇನು ಸಣ್ಣ ಸಾಸಿವೆ ಕಾಳಷ್ಟು ಇವಾಗ ಅಷ್ಟೇ ಹೇಳಿದ್ದು. ಓಕೆನಾ? ಯಾರನ್ನು ಜಡ್ಜ್ ಮಾಡಕ್ ಹೋಗ್ಬೇಡಿ. ಸರಿ, ಜಾಸ್ತಿ ನನ್ನ ವ್ಲಾಗ್ ಕಾಮಿಡಿ ತರ ಇರ್ಬೇಕು, ಜಾಸ್ತಿ ಓವರ್ ಸೀರಿಯಸ್ ಮಾತುಗಳೆಲ್ಲ ಬೇಡ. ಬನ್ನಿ ಮಾಡೋಣ. ನನ್ನ ಟವಲ್ ಗೈಸ್, ವರ್ಷ ಬಟ್ಟೆ ಇದ್ಯಾ? ಈ ಟವಲ್ ಅಂದಿದ್ದಕ್ಕೂ ವರ್ಷ ಬಟ್ಟೆ ಅಂದಿದ್ದಕ್ಕೂ ಒಳ್ಳೇದ. ಅಲ್ಲಿ ಇರ್ಬೇಕು ನೋಡು ನನ್ನ ಹಳೆ ಟೀ ಶರ್ಟ್ ಬಾಲ್ಕನಿಯಲ್ಲಿ. ಆಕ್ಚುಲಿ ಬಾಲ್ಕನಿನ ನೀಟಾಗಿ ಕ್ಲೀನ್ ಮಾಡ್ಬೇಕು ಗೈಸ್, ಎಲ್ಲ ಕಬ್ಬಿಡ್ದೋಗೈತೆ. ಸತ್ಯನಾರಾಯಣ ಪೂಜೆ ಮಾಡಿಸ್ಬೇಕು ನಾವು. ಯಾರ್ಯಾರು ಬರ್ತೀರಾ ನನಗೆ ಮೆಸೇಜ್ ಮಾಡಿ, ಡೆಫಿನೆಟ್ಲಿ ನಾನು ಕರಿತೀನಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಬಂದು ಮೆಸೇಜ್ ಮಾಡಿ, ಡೆಫಿನೆಟ್ಲಿ ನಮ್ಮ ಮನೆ ಕರಿತೀನಿ ನಿಮ್ಮನ್ನ. ಓಕೆನಾ? ಕೋಲಿನ್ ಚಿಲ್ಲಿ ಫ್ಲೇಕ್ಸ್ ಇಟ್ಕೊಳ್ಳೆ ಬೇಕಾಗುತ್ತೆ. ಕಿಚನ್ ಅಲ್ಲಾನೆ ಇಕ್ಕು, ಇಲ್ಲಿ ಇಕ್ಕಿದ್ರೆ ಯಾರಿಗ್ ಗೊತ್ತಾಗುತ್ತೆ ಇಕ್ಕಿದ್ಯಾ ಅಂತ? ಎಕ್ಸ್ಪೈರ್ ಆದ್ಮೇಲೆ ಗೊತ್ತಾಗುತ್ತೆ. ಇದೇನೋ ಮಾತ್ರೇನು ಇಟ್ಕೊಂಡಿದ್ಯಾ? ನಾನು ಟ್ಯಾಬ್ಲೆಟ್ಸ್ ನಿಮಗ್ ತೋರಿಸಿಲ್ಲ ಅಲ್ಲ, ಏನ್ ಮಾಡ್ಲಿ? ತುಂಬಾ ಟ್ಯಾಬ್ಲೆಟ್ಸ್ ಇಲ್ಲ, ಈ ವರ್ಷ ಪೂರ್ತಿ ನಂಗೆ ಟ್ಯಾಬ್ಲೆಟ್ಸ್ ಬರೀ ಸಾಲಿವ್ಯಾಕ್ಸ್ ಇಯರ್ ಡ್ರಾಪ್ಸ್ ನಂಗೆ ಬೇಕಿದ್ದು. ನೋಡಿ ಗೈಸ್, ಬರ್ರಿ ನನ್ನ ರೂಮಲ್ಲಿ ನನ್ನ ಗಾಡಿ ಹೋಗ್ತೇನೆ ಅಂತೆಲ್ಲ ಚಿಂತೆ ಮಾಡ್ತಾ ಇದ್ದೀನಿ. ಸಾರಿ, ಮೈಕ್ ಇದೆ. ಸಬ್ಸ್ಕ್ರೈಬರ್ ನಾನು ಯಾವಾಗಲೂ ನೆನ್ಸ್ಕೊಂತೀನಿ, ನಿಮ್ಮ ನಾನು ಜೀವ ಇರೋವನ್ನ ನೆನ್ಸ್ಕೊಂಡು. ಐ ಅಶ್ಯೂರ್ ಅಂಡ್ ಐ ಪ್ರಾಮಿಸ್. ನಾನು ಯೂಟ್ಯೂಬ್ ಇಫ್ ಇನ್ ಕೇಸ್ ಎಲ್ಲ ಬಿಡಿದ್ರೆ ನೀವೇ ಅದಕ್ಕೆ ದೊಡ್ಡ ಕಾರಣ. ಓಕೆ, ಕ್ಯಾಮ್ರಾ ಓಡಿಸಿಲ್ಲ ನಾನು. ಎಲ್ಲಾರ್ಗು ಹೇಳಬೇಕು. ಹೇಳು ಆಗಸ್ಟ್ ಇದೆ ತುಂಬಿಟ್ಟಿದ್ದಾಳೆ ಗೈಸ್. ಹೋಲಿ ವಾಟರ್ ತೆಗಿತೀನಿ, ಲಾಸ್ಟ್ ಅಲ್ಲಿ ತೆಗಿತೀನಿ. ಲಾಸ್ಟ್ ಅಲ್ಲಿ ತೊಗೊಳೋಣ. ಧೂಳ್ ಆಗ್ಬಿಟ್ಟೆ ನಾನು ಫುಲ್ ವಾಟರ್. ಇದು ನಾನು ಆಫೀಸ್ ಇಂದ ನಾನು ಕೊಟ್ಟಿದ್ದು. ನಾನೇನು ಆಫೀಸ್ ಮಿಸ್ ಮಾಡ್ಕೊಂತ ಇಲ್ಲ, ಆನೆಸ್ಟ್ ಆಗಿ ಯಾಕಂದ್ರೆ ವರ್ಕ್ ಫ್ರಮ್ ಹೋಮ್ ಇತ್ತಲ್ಲ, ಅದಕ್ಕೆ ನಾನೇನ್ ಮಿಸ್ ಮಾಡ್ಕೊಂತ ಇಲ್ಲ. ಅಂಡ್ IT ನಿಮಗ್ ಮಾಡ್ತಾ ಇರೋರು ನಿಮಗ್ ಗೊತ್ತಿರುತ್ತೆ ಪ್ರೆಷರ್ ಹೆಂಗಿರುತ್ತೆ. ಅಂಡ್ ಮೋರ್ ಯಾರು IT ಅವ್ರು ಮಿಸ್ ಮಾಡ್ಕೊಳಲ್ಲ ಅವ್ರ ಆಫೀಸ್. ಆನೆಸ್ಟ್ಲಿ ಮೇಟ್ಸ್, ಐ ರಿಯಲಿ ಮಿಸ್ ಮೈ ಮೇಟ್ಸ್. ಸಿಕ್ಕಾಬಟ್ಟೆ ನನ್ನ ಫ್ರೆಂಡ್ಸ್ ಸಿಕ್ಕಾಬಟ್ಟೆ ಮಿಸ್ ಮಾಡ್ಕೊಂತೀನಿ. ನೀವು ಬ್ಲಾಗ್ ನೋಡ್ತಾ ಇದೀರ ಅಂತ ಚೆನ್ನಾಗಿ ಗೊತ್ತು. ಥ್ಯಾಂಕ್ ಯು ಸೊ ಮಚ್. ಓಕೆ, ಇದು ಆಫೀಸ್ ಇಂದ ಗಿಫ್ಟ್ ಕೊಟ್ಟಿರೋದು ನಾನು. ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡೋಣ. ಯಪ್ಪ, ನೀರ್ ತೋರಿಸ್ತೀನಿ ರೀ. ಧೂಳು
ಹಾಕೊಂಡ್ಬಿಟ್ಟೆ ಬುಕ್ಸ್ ಮೇಲೆ. ಆ ಮ್ಯಾಮು ನನ್ಗೆ ಸಬ್ಮಿಟ್ ಮಾಡಕ್ ಹೇಳಿದ್ರು ಇದನ್ನ ಫಾರ್ಮ್ ನ ಇದುವರೆಗೂ ಮಾಡಿಲ್ಲ. ಇದು ಆನ್ಲೈನ್ ಕ್ಲಾಸ್ ಆನ್ಲೈನ್ ಆಮೇಲೆ ಇದೇನು ಅವಳ ಪರ್ಸನಲ್ ಡೈರಿ ಗೈಸ್. ಇದು ಅದೇನಿಲ್ಲ, ನನ್ನ ಪರ್ಸನಲ್ ಅಲ್ಲಿ ಏನು ಬರೆಯಲ್ಲ. ಇಟ್ ಇಸ್ ಜಸ್ಟ್ ದಟ್ ನಾನು ಯೂಟ್ಯೂಬ್ ಏನ್ ಮಾಡೋದು ನೆಕ್ಸ್ಟ್ ಕಂಟೆಂಟ್ಸ್ ಅಂತೆಲ್ಲ ಬರೀತಾ ಇರ್ತೀನಿ ಅಷ್ಟೇ, ಏನೇನಿಲ್ಲ. ಆಮೇಲೆ ಇನ್ನು ಏನ್ ಗೊತ್ತಾ ಗೈಸ್, ನನ್ಗೆ ಸಿಕ್ಕಾಪಟ್ಟೆ ಬ್ರೇಕ್ ಡೌನ್ಸ್ ಆದಾಗೆಲ್ಲ ಡ್ರಾಯಿಂಗ್ ಮಾಡ್ತಾಳೆ, ಬರಿತಾ ಇರ್ತೀನಿ. ಐ ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್, ಜೈ ಆಂಜನೇಯ, ಜೈ ಶ್ರೀರಾಮ್, ಜಯ ದುರ್ಗಮ್ಮ. and that gives her strength. Of course. ಸರಿ ಬಾ ವರ್ಷು ನಿನ್ ಬುಕ್ಸ್ ಅದ್ರಲ್ಲಿ ಸೆಗ್ರಿಗೇಟ್ ಮಾಡ್ತೀಯಾ, ನಿಂಗೆ ಯಾವ್ದ್ ಬೇಕು ಯಾವ್ದ್ ಬೇಡ? ನಾನ್ ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ ಗೈಸ್, ಯಾರಿಗಾದ್ರೂ ಬೇಕಿದ್ರೆ ನನಗೆ ದಯವಿಟ್ಟು ಜೆನ್ಯೂನ್ ಆಗಿ ಯಾರು ಓದ್ಬೇಕಂತ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಅದೇ ಪ್ಲೇಸ್ಮೆಂಟ್ಸ್ ಕೂಡ ದಟ್ ವಿಲ್ ಆಫ್ ಕೋರ್ಸ್ ಇಂಪ್ರೂವ್, ಐ ಮೀನ್ ಹೆಲ್ಪ್ ಮಾಡುತ್ತೆ. ಒಂದೇ ಬುಕ್ ಇರೋದು ಅಂದ್ರೆ ಅಲ್ಲ ಕಣೆ, ಆಪ್ಟಿಟ್ಯೂಡ್ಗೆಲ್ಲ ಹೆಲ್ಪ್ ಆಗುತ್ತೆ. ಅದೇ ನಂಬರ್ ಸೀರೀಸ್ ಎಲ್ಲ ಕೇಳಲ್ವೇನೆ ಆಪ್ಟಿಟ್ಯೂಡ್ ಅಲ್ಲಿ, ಏನಂತ ಇವ್ರಿಗೆ ಗೊತ್ತಿಲ್ಲ. ಜಾಮೆಟ್ರಿ ಎಲ್ಲ ಐತಲ್ಲ ಅದು ಬೇಕಂದ್ರೆ ಕೇಳಿ ಬುಕ್ಸ್, ಯಾವ್ದೇ ಟಾಪಿಕ್ಸ್ ಇದೆ ಅಂತ ನಾನು ಹೇಳ್ತೀನಿ ನಿಮಗೆ. ಬೇಕಂದ್ರೆ ಕಾಲೇಜ್ ಕನ್ಫರ್ಮ್ ಆದ್ಮೇಲೆ ಕೊಡಿ, ಇನ್ಸ್ಟಾಲಿ DM ಮಾಡಿ. ಓಕೆ, ಆಗುತ್ತೆ, ಯಾಕಾಗಲ್ಲ. ಅದೇ ಆದ್ಮೇಲೆ ಕೊಡೋಣ ಅಂದಿದ್ದು. ಅಟ್ಲೀಸ್ಟ್ ಯಾವ್ದಾನ ಒಂದ್ ಸಿಗುತ್ತಲ್ಲ. ಎಕ್ಸಾಮ್ಸ್ ಎಲ್ಲ ಚೆನ್ನಾಗಿ ಮಾಡಿದೀನಿ, ಇನ್ ಕೇಸ್ ನಿಮ್ಗೆ ಏನಾದ್ರು ಕನ್ಸರ್ನ್ ಇದ್ರೆ ಇಲ್ಲಿ ಅಲ್ಲಿ ಅಲ್ಲೇ ಒಂದ್ ಸ್ವಲ್ಪ ಪರ್ಸೆಂಟ್ ಇದ್ರೆ ಎಕ್ಸಾಮ್ಸ್ ಎಲ್ಲ ಚೆನ್ನಾಗಿ ಮಾಡಿದಿರಿ ಇಬ್ರು. ಅಂಡ್ ಪ್ರೇ ಮಾಡ್ಕೊಳ್ಳಿ ಇಬ್ಬರದು ರಿಸಲ್ಟ್ ಚೆನ್ನಾಗಿ ಬರ್ಲಿ ಅಂತ. ನಂದು ಬಂದಿಲ್ಲ ಅಂದ್ರೂ ಅನ್ವಿತಾ ಚೆನ್ನಾಗಿ ಬರ್ಲಿ, ಇಬ್ಬರು ಚೆನ್ನಾಗಿ ಬರ್ಲಿ ಅಂತಾನೆ ಪ್ರೇ ಮಾಡಿ ಗೈಸ್. ಓಕೆ, ಜೈ ದುರ್ಗಮ್ಮ. ನಮ್ ದುರ್ಗಮ್ಮ ಇದಾರೆ ಗೈಸ್, ಶಿಲ್ ಆಲ್ವೇಸ್ ಹೆಲ್ಪ್. ಎನಿವೇಸ್, ಒಂದ್ ಸೇಯಿಂಗ್ ಇದೆ, ಏನ್ ಗೊತ್ತಾ, ಅವಾಗಿಂದ ಮಾತಾಡ್ತಾನೆ ಕೆಲಸ ಮಾಡ್ರಿ. ಹಾನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಈ ರೂಮ್ ನ ಡಿಸೈನ್ ಮಾಡಿತ್ತು, ಪ್ರತಿ ಸತಿ ನನ್ ರೂಮ್ ಕ್ಲೀನ್ ಮಾಡ್ಕೊಳ್ಳೋದು ಅನ್ವಿತಾನೆ. ಓಕೆ, ಅನ್ವಿತಾನೆ 80%, ಅನ್ವಿತಾ 20% ನಮ್ಮಮ್ಮ. ಓಕೆನಾ? ಫಸ್ಟ್ ಆಫ್ ಆಲ್ ಆನ್ ಇದೆಯಾ, ಅದು ಜಕ್ ಇದೆ, ಆನ್ ಇದೆ ಆಯ್ತಾ? ಇರು ಏನೋ ಅದೇ ಹುಡುಕು ಇನ್ನು ಇಲ್ಲ, ಏನೋ ಹೇಳ್ತಿದ್ದೆ ನಿಮಗ್ ನಾನು. ಏನಾದ್ರು ಆಯ್ತಾ ಹುಡುಕು, ಹೇಳೋದಲ್ಲ. ಇವಾಗ ಕುನಿಯಕ್ ಬಂದಿಲ್ಲ ಅಂದ್ರೆ ನೆಲ ಡೊಂಕು. ಇವಾಗ ಒಬ್ಬೊಬ್ರು ಇರ್ತಾರೆ ಲಾಸ್ಟ್ ಮಿನಿಟ್ ಅಲ್ಲಿ ಓದ್ಕೊಂಡು ಎಕ್ಸಾಮ್ ಕ್ರ್ಯಾಕ್ ಮಾಡೋರು, ಇನ್ನೊಬ್ರು ವರ್ಷ ಪೂರ್ತಿ ಓದ್ಕೊಂಡು ಎಕ್ಸಾಮ್ ಕ್ರ್ಯಾಕ್ ಮಾಡೋರು. ಬಟ್ ನಾನೇನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ವರ್ಷ ಪೂರ್ತಿ ಓದಿ ಗೈಸ್ ಅವ್ರನ್ನೆಲ್ಲ. ಅದ ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ನ ನಂಬಕ್ ಹೋಗ್ಬೇಡಿ, ನಿಮ್ ತಲೆನೂ ಕೆಟ್ಟೋಗುತ್ತೆ. ಬಟ್ ವರ್ಷ ಪೂರ್ತಿ ಓದಿ. ಇವೆರಡ್ರಲ್ಲಿ ಯಾರು ಲಾಸ್ಟ್ ಮಿನಿಟ್ ಪ್ರಿಪರೇಷನ್, ಯಾರು ಪಶಿತ ಹಾರ್ಡ್ ವರ್ಕ್ ಮಾಡ್ತಾರೋ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ? ಆಮೇಲೆ ನಮ್ ಮನೆ ಡೀಟೇಲ್ಸ್, ಸತ್ಯನಾರಾಯಣ ಪೂಜೆ ಡೀಟೇಲ್ಸ್ ನಾನು ಕೊಡ್ತೀನಿ. ಇಫ್ ಇನ್ ಕೇಸ್ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ದೇವ್ರ ಪೂಜೆಗೆಲ್ಲ ಯಾವಾಗ 2 ಮನೆದು ಹೇಳ್ತೀನಿ ಯಾವಾಗ ಮಾಡ್ತಾರೆ ಅಂತ. ಅದನ್ನ ನೀವು ಇನ್ಸ್ಟಾಲ್ ನನಗೆ DM ಮಾಡ್ಬೇಕು. ಓಕೆನಾ? ಯಾವಾಗಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಇನ್ನು ನಮಗೂ ಕನ್ಫರ್ಮ್ ಇಲ್ಲ, ದೇವ್ರ ಪೂಜೆ ಹಂಗೆ ಹೇಳ್ಬಾರ್ದು ಯಾವಾಗ ಪರ್ಟಿಕ್ಯುಲರ್ ಡೇಟು. ದೇವ್ರು ನಮ್ಗೆ ಯಾವಾಗ ಮನ್ಸ್ ಕೊಡ್ತಾರೋ, ಯಾವಾಗ ನಮ್ಗೆ ಸದ್ಯಕ್ಕೆ ಇಲ್ಲ ಈ ತರ ವೆಲ್ತ್ ಎಲ್ಲ, ಯಾವಾಗ ಚೆನ್ನಾಗಿ ಪೂಜೆ ಮಾಡೋಷ್ಟು ಅನುಕೂಲ ಕೊಡ್ತಾರೋ ಡೆಫಿನೆಟ್ಲಿ ಮಾಡ್ತೀರಿ. ಓಕೆ, ನೋಡ್ತಾ 1 ವರ್ಷ ಆಗೋಯ್ತು. ಹೊಡೆದ್ಬಿಟ್ಟು ಉಜ್ಬಿಡ್ತೀನಿ ನಾನು ನಮ್ಮ ಅತ್ತೆ ಮೇಲಿಗೆ. ಓಕೆ ಗೈಸ್, ಲೆಟ್ಸ್ ಸೆಗ್ರಿಗೇಟ್. ಎಲ್ಲ ನೀಟಾಗಿ ಸೆಟಪ್ ಮಾಡಿದ್ಮೇಲೆ ನಿಮಗ್ ತೋರಿಸ್ತೀನಿ. ಓಕೆನಾ? ಸ್ಟಡಿ ಟೇಬಲ್ ನಿಮ್ಗೂ ಬೋರ್ ಆಗ್ಬಿಡು ಮಾಡಿ ತಾಯಿ. ಗೈಸ್, ಏನು ಓವರ್ ಆಕ್ಟಿಂಗು, ಮಾಸ್ಕ್ ಹಾಕೊಂಡೋಳೆ ಅಂತಾನೆ. ಇಲ್ಲ ಗೈಸ್, ನನ್ಗೆ ಅಲರ್ಜಿ ಇದೆ. ಏನು ಅಂತಾರ ಅದನ್ನ, ಡಸ್ಟ್ ಅಲರ್ಜಿ ಅಲ್ಲ, ಅದ್ರ ಅದನ್ನೇನಂತಾರೆ, ಟ್ರೆಂಟೈಟಿಸ್ ಏನೋ ಅಂತ, ಅದೇನೋ ಇದೆ. ನಿಮ್ಗ ಗೊತ್ತಿದ್ರೆ ಹೆಸರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಕ್ಕೆ ಹಾಕೊಂಡಿದ್ದೀನಿ. ಅದು ಇಮಿಡಿಯೇಟ್ ನನಗೆ ಕೋಲ್ಡ್ ಕ್ಯಾಚ್ ಆಗ್ಬಿಡಿದೆ, ಅದಕ್ಕೋಸ್ಕರ. ಓಕೆನಾ? ಸರಿ, ತೋರಿಸ್ತೀನಿ. ಸಪ್ರಿದೆಯಲ್ಲ. ಓಕೆ, ಈ ಕಾರ್ಡು ನನ್ಗೆ ಏನಾಗಿತ್ತು, ನಮ್ದು ATM ಅಲ್ಲೂ ನಮ್ದು ನಾವು ATM ಮಷೀನ್ ಇತ್ತು, ಅಲ್ಲಿ ಹೋಗ್ಬಿಟ್ಟು ನಾನು ಕಾರ್ಡ್ ಹಾಕ್ಬಿಟ್ಟು ಬಂದೆ.
ಬರ್ತಾರಲ್ಲ ಕಾರ್ಡ್ ಸ್ಟಕ್ ಆಗ್ಬಿಟ್ಟು ಸರಿ ಆಯ್ತು ಅಲ್ಲಿ ಹೋಗ್ಬಿಟ್ಟು ಅರ್ಜೆಂಟ್ ಇತ್ತು ಕ್ಯಾಶ್ ಬೇಕಿತ್ತು ಅನ್ವಿತಾ ಹತ್ರ ಇಸ್ಕೊಂಡ್ ಬರೋಣ ಅಂತ ಅವ್ರ ಮನೆ ಹತ್ರ ಹೋಗಿ 5 ನಿಮಿಷ ಆಯ್ತು ಅಲ್ಲಿಂದ ಅಲ್ಲಿಗೆ ಹೋಗಿ ಕೊಡಿದ್ರೆ ಕ್ಯಾಶ್ ಇಸ್ಕೊಂಡ್ಬಂದು ಕಾರ್ಡ್ ಎತ್ಕೊಂಡು ಹೋಗೋಣ ಅಂತ ಹೋದ್ರೆ ಕಾರ್ಡ್ ಯಾರೋ ಎತ್ಕೊಂಡ್ಬಂದವ್ರೆ ಇಮಿಡಿಯೇಟ್ ಕಾರ್ಡ್ ನೀವು ಅಷ್ಟೇ ಇಫ್ ಇನ್ ಕೇಸ್ ಗೊತ್ತಿರುತ್ತೆ ಎಲ್ಲಾರ್ಗು ಇಫ್ ಇನ್ ಕೇಸ್ ಗೊತ್ತಿಲ್ಲ ಅಂತ ಅಂದ್ರೆ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಇಮಿಡಿಯೇಟ್ ಕಾರ್ಡ್ ಬ್ಲಾಕ್ ಮಾಡಿ ಯಾವ್ದಕ್ಕೂ ನಿಮ್ ಪಿನ್ ಗೊತ್ತಿರಲ್ಲ ಅವೆಲ್ಲ ದಟ್ ಇಸ್ ಸೆಕೆಂಡರಿ ಬಟ್ ಬ್ಲಾಕ್ ಮಾಡಿ ಓಕೆನಾ ನಾನು ಅವಾಗ ತಂದಿರೋಡು ಏನ್ ಗೊತ್ತು ನಿಂಗೂ ಗೊತ್ತಿಲ್ಲಲ್ಲ ಏನಂತ ನಂಗೆ ಗೊತ್ತಿಲ್ಲ ಅದು ಯಾವಾಗ ಸಿಕ್ತು ಅಂತ ಅವಳು ಹೇಳಿಲ್ಲ ನನಗೆ ಬಂದೈತ್ ಪೋಸ್ಟ್ ಅಲ್ಲಿ ಇದುವರೆಗೂ ಪಿನ್ ಜನರೇಟ್ ಮಾಡಿಲ್ಲ ನಾನು 1.5 ತಿಂಗಳಾಗೈತ್ ಬಂದು ಓ ಬ್ಲಾಕ್ ಮಾಡಿದಕ್ಕೆ ಅವ್ರು ಹೊಸ ಕಾರ್ಡ್ ಕಳ್ಸಿದಾರೆ ನಾ ಇದುವರೆಗೂ ನಾನು ಪಿನ್ ಜನರೇಟ್ ಮಾಡಿಲ್ಲ ನೋಡಿ ಗೈಸ್ ಇಷ್ಟು ಕೇರ್ಲೆಸ್ ಆಗಿ ನೀವು ಲೈಫಲ್ಲಿ ಯಾವತ್ತಿಲ್ಲ ಇಲ್ಲ ಗೈಸ್ ನಾನು ಸ್ವಲ್ಪ ಪರ್ಸನಲ್ ಲೈಫಲ್ಲಿ ನಾವು ಈ ತರ ಸ್ವಲ್ಪ ಜಾಸ್ತಿ ಇದಾಗ್ಬಿಟ್ಟಿತ್ತು ಅಲ್ಲಿ ಓಡಾಡೋದು ಜಾಸ್ತಿ ಕಷ್ಟ ಆಗ್ಬಿಟ್ಟಿತ್ತು ಅಂಡ್ ಎಕ್ಸಾಮ್ಸ್ ಕೂಡ ಆಯ್ತು ಟೈಮ್ ಇರ್ಲಿಲ್ಲ ಅದಕ್ಕೋಸ್ಕರ ಮಾಡೋಣ ಇವತ್ತು ಓಕೆ ಏನಕ್ಕೆ ಅಂತ ಕೇಳ್ಬೇಡ ಸರಿ ಆಯ್ತು ಇವಾಗ ಈ ಪಾರ್ಟ್ ಆಯ್ತು ಸೋಫಾನು ಕ್ಲೀನ್ ಆಗಿದೆ ಟಿವಿ ಸ್ಟ್ಯಾಂಡ್ ಅದ್ರ ಮೇಲ್ಗಡೆ ಕ್ಲೀನ್ ಮಾಡಿರ್ಲಿಲ್ಲ ನಾವು ಅದೆಲ್ಲ ಇಲ್ಲಿ ಒಂದ್ ನಿಮಿಷ ರೀ ಗೃಹ ಪ್ರವೇಶ ಆದಾಗಿಂದ ಅದು ಡಸ್ಟ್ ತೋರ್ಸಿಲ್ಲ ನಮ್ಮಮ್ಮ ಮೊನ್ನೆ ತೋರ್ಸಿ ಮಕ್ ಹೋಗುದು ಹೆಂಗಿದೆ ಅಂತ ಹಂಗೆ ಇದೆ ತಗೋ ಇಲ್ಲಿ ಬಟ್ಟೆ ಅನ್ಕೊಂತಾ ಇರ್ತೀರಲ್ಲ ಇವಳು ಯಾರಪ್ಪ ಇವಳು ನೆಕ್ಸ್ಟ್ ಲೆವೆಲ್ ಅಂತ ವ್ಲಾಗ್ ಮಾಡ್ತೀನಿ ನಾನು ಇಟ್ಕೊಂತೀನಿ ಕ್ಯಾಮ್ರಾ ಅವರು ನೋಡ್ಲಿ ಸ್ವಲ್ಪ ಲಿಖಿತ ಕೆಲಸ ಮಾಡ್ತಿದ್ದಾಳೆ ಅಂತ ಅವ್ರಿಗೂ ಸಮಾಧಾನ ಆಗುತ್ತೆ ಫೈನಲಿ ಲೇ ಸೋಫಾ ಮೇಲೆ ಬೀಳುತ್ತಲೇ ಸೋಫಾ ಹೋದ್ರಾಣ ಬಿಡು ಆಮೇಲೆ ಲೇ ಎಳಿಯೋಣ ಮುಂದಕ್ಕೆ ಕೆಳಗ್ ಬಿದ್ರೆ ಏನ್ ಮಾಡ್ತೀಯ ಕೆಳಗ್ ಬಿದ್ರೆ ಒರ್ಸ್ಕೊಂತಾರೆ ಸರಿ ಬಾ ಹಾಯ್ ಅಣ್ಣ ಹಾಯ್ ಅಣ್ಣಮ್ಮ ಮೈಕ್ ನೋಡ್ದಾ ನಮ್ ಸಬ್ಸ್ಕ್ರೈಬರ್ ಕೊಟ್ಟಿರೋದು ನಿಂಗೆ ಖುಷಿ ಆಯ್ತಾ ಹೆಂಗಿತ್ತು ಇಷ್ಟು ದಿವಸ ಮಿಸ್ ಮಾಡ್ಕೊಂಡ ವ್ಲಾಗ್ನ ಹೆಂಗಿತ್ತು ಇಷ್ಟು ದಿನ ಜೀವನ ನಿಂದು ಏನ್ ಖರಾಬ್ ಆಯ್ತು ನಾವಲ್ಲಿ ರೂಮ್ ಕ್ಲೀನ್ ಮಾಡ್ತಾ ಇದೀರಿ ಇಲ್ಲ ಇಲ್ಲ ಫಸ್ಟ್ ರೂಮ್ ಕ್ಲೀನ್ ಮಾಡ್ಬಿಟ್ಟು ಮಾಡಿ ಗೈಸ್ ನಾನೇ ಕೊಡ್ಸಿದ್ ನಮ್ಮ ಪಪ್ಪಗೆ ಹೆಂಗ ಸೂಪರ್ ಅಲ್ಲ ಸರಿ ಆಯ್ತು ಇವಾಗ ಅದು ಬಾಕ್ಸು ಎಲ್ಲ ಐಕೆಯಿಂದ ತಂದಿರೋ ಬಾಕ್ಸ್ ಅದು ಒಂದಿನಾದ್ರೂ ನೀನು ಯೂಸ್ ಮಾಡಿದ್ಯಾ ಇಟ್ಬಿಟ್ಟು ಶೋ ಕೇಸ್ ಮಾಡ್ತಾ ಇದ್ದೀನಿ ಬಾ ಇಲ್ಲಿ ಒಂದ್ ಗ್ಲಾಸ್ ಏನ್ ಮಾಡಿದೀನಿ ತೋರ್ಸಿನ್ ಬೇಗ ಬಾ ಒಂದ್ ಗ್ಲಾಸ್ ಅವಳೆ ಮಾಡಿದ್ ಒಂದ್ ಗ್ಲಾಸ್ ಏನ್ ಮಾಡಿದಿರ್ವಾ ಅಲ್ಲೊಂದ್ ಗ್ಲಾಸ್ ಅಂದ್ರೆ ಎಲ್ಲ ಅದು ಗ್ಲಾಸ್ ಈ ಗ್ಲಾಸ್ ಓಪನ್ ಮಾಡ್ಬಿಟ್ಟು ಏನ್ ಮಾಡಿದಿರಿ ಗೊತ್ತಾ ಗೈಸ್ ನಾನಲ್ಲ ಅನ್ವಿತಾ ನಾ ಬೈಯಂಗಿರ ಅನ್ವಿತಾ ಬೈ ಕಣ್ಮುಚ್ಚು 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 ನಾನಲ್ಲ ಅನ್ವಿತಾ ಮಾಡಿತ್ತು ಬೈಯಂಗಿರ ಅವಳು ಬೈ ಹೆಂಗೆ ಸಖತ್ತಾಗೈತಲ್ಲ ಆಂಟಿ ಅವಳು ಬ್ರಷ್ ನಲ್ಲಿ ಅದು ಜರ್ಮ್ಸ್ ಕುತ್ಕೊಂಡ್ಬಿಡುತ್ತೆ ಅಂತ ಅದ್ರಲ್ಲಿ ಕಾಮನ್ ಸೆನ್ಸ್ ಅಂತೆ ಅವ್ರು ಮಾತಾಡೋದು ಕೇಳ್ಸತ್ತೇನೆ ಮೈಕ್ ಇಲ್ಲಲ್ಲ ಏ ಅದು ಅವತ್ತು ಅನ್ವಿತಾ ಕಿತ್ತಾಕ್ಬಿಟ್ಲು ಇಲ್ಲ ಬಿಡಮ್ಮ ಬಿದೋಗಲ್ಲ ಆನ್ ಮಾಡಿದ್ರೆ ಬಿದೋಗಲ್ಲ ತೋರ್ಸು ನಾನ್ ಮಾಡಿರೋದು ಗೈಸ್ ಇದು ಅವಳು ಮಾಡಿರೋದಂತೆ ನೋಡಿ ನಮ್ಮ ಬರ್ಡೇಗೆ ಅಮ್ಮ ಬಿದೋಗಲ್ಲ ಆನ್ ಮಾಡಿದ್ರೆ ಏನಂತ ಅರ್ಥ ಮಾಡ್ಕೊಂಡ ಸರಿ ಗೈಸ್ ಟಿವಿ ಇಟ್ಟು ದೊಡ್ಡದಾಗೆ ಅಲ್ಲ ದೊಡ್ಡದಾಗಿ ಟಿವಿ ಯೂನಿಟ್ ಹಾಕ್ಬಿಟ್ಟು ಟಿವಿ ಯಾವಾಗ ಹಾಕ್ತೀಯಮ್ಮ ಮಾರ್ಚಲ್ಲಿ ಹೇಳು ಟಿವಿ ಯಾವಾಗ ಹಾಕ್ತೀಯ ಹೇಳಮ್ಮ ಯಾವಾಗ ಟಿವಿ ಹಾಕ್ತೀಯ ಇದೇನ್ ಸರ್ದು ಅಂತ ಏನಕ್ಕೆ ಇಟ್ಟಿದ್ಯಾ ಸುಮ್ನೆ ಜಾಗ ಇಲ್ಲ ಅಮ್ಮ ನಿಂದಲೇ ಹಂಗದು ಹೌದಾ ನಾನು ಅನ್ವಿತಾ ಹುಷಾರು ಹಿಡ್ಕೋ ಹೋಗ ನಾನು ಅನ್ವಿತಾ ಓದ್ಕೊಂಡ್ಲಿ ಅಂತ ಇಟ್ಟಿದ್ರು ಪಾಪ ಗೈಸ್ ನಾಳೆ ಆಗೋಯ್ತು ಸೊ ಯಾ ಏನಕ್ಕೆ ಇವಳು ಇಷ್ಟು ಪೇಷಂಟ್ ತರ ಇದ್ದಾಳೆ ಅಂತ ಮತ್ತೆ ಅನ್ಕೊಂತಾ ಇರ್ತೀರಾ ಪ್ಲೀಸ್ ಹಂಗೆ ಸ್ವಲ್ಪ ಟಯರ್ಡ್ ಆಗಿದೆ ಅದಕ್ಕೋಸ್ಕರ ಸೊ ಇವಾಗ ಈ ಟಿವಿ ಯೂನಿಟ್ ನ ನಮ್ಮ ಅಮ್ಮ ನೋಡ್ಬಿಟ್ಟು ನನ್ನ ಅನ್ವಿತಾ ಹೆಂಗ್ ಹೊಡಿತಾರ ಗೊತ್ತಿಲ್ಲ ನನ್ನಂತೂ ಕಾಲಲ್ಲೇ ಸೊ ಇವಾಗ ಇದನ್ನ ಡೆಕೋರೇಟ್ ಮಾಡೋಣ ಅಂತ ಫೋಟೋಸ್ ತೋರಿಸ್ಲಾನೆ ಅವ್ರಿಗೆ ಅವ್ರೆಲ್ಲ ಅಂಟಿಸಿದ್ಮೇಲೆ ನಿಮ್ಗೆ ಯಾವಾಗ್ಲೂ ಅವ್ಳು ಸಸ್ಪೆನ್ಸ್ ಸಿಗ್ತಾಳೆ ಮಕ್ಕಳಿಗಿರಿ ಅವಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ
ಓಕೆ ಅದಕ್ಕನ ಕಮೆಂಟ್ ಮಾಡ್ತಾರೇನೋ ಜನ. ಬಿಡೆ ಹೋಗ್ಲಿ, ನಮ್ಗೂ ಟೈಮ್ ಬರುತ್ತೆ ಓಕೆನಾ. ಗೈಸ್ ಕಮೆಂಟ್ ಮಾಡಿ ಗೈಸ್. ಇವಾಗ ಇದನ್ನ ಡೆಕೋರೇಟ್ ಮಾಡಿ ನೆಕ್ಸ್ಟ್ ವಾರ್ಡ್ರೋಬ್ ಡೆಕೋರೇಟ್ ಮಾಡ್ತೀರಿ. ವಾರ್ಡ್ರೋಬ್ ಅಲ್ಲ, ತಿಪ್ಪೆ. ಡೆಕೋರೇಟ್ ಅಲ್ಲ, ನೀಟಾಗಿ ಅರೇಂಜ್ ಮಾಡ್ತೀರಾ ಅಷ್ಟೇ ಗೈಸ್. ಇದನ್ನ ಅನ್ವಿತಾ ಮೇಡಮ್ ಅವ್ರೇನು ತಲೆ ಓಡಿಸ್ತಿದ್ದಾರೆ. ನಿನ್ನೆ ಸ್ವಲ್ಪ ವಿಡಿಯೋಸ್ ಮಾಡಿದ್ದೆ, ಅದನ್ನ ವಾಯ್ಸ್ ಓವರ್ ಕೊಡ್ಬೇಕು ಇವಾಗ ನಾನು ಕುತ್ಕೊಂಡು. ನೋಡಿದ್ರೆ ಮೈಕಲ್ ಏನೋ ರೆಕಾರ್ಡೇ ಆಗಿಲ್ಲ, ಐ ಡೋಂಟ್ ನೋ ವೈ. ದಟ್ಸ್ ಓಕೆ. ಇನ್ನು ನಾನು ಈ ನೀರು ಬಾಟ್ಲು ನಿಮ್ಗೆ ಇನ್ನೂ ತೋರಿಸಿಲ್ಲ ಅಲ್ವಾ? ಇನ್ನೂ ತೋರಿಸಿಲ್ಲ ಅಲ್ಲೇ. ಡಿಸೆಂಬರ್ ಮುಗಿದ್ಲಿ ಅಂತ ಕಾಯ್ತಾ ಇದೀನಿ. ನ್ಯೂ ಇಯರ್ ಓಪನ್ ಮಾಡೋಣ. ನ್ಯೂ ಇಯರ್ ಓಪನ್ ಅದರಿಂದ ಒಂದು ಸ್ಪೆಷಲ್ ತೀರ್ಥ ಬರುತ್ತೆ ಗೈಸ್, ಅದ್ ಕೊಡಿದ್ರೆ ನಿಮ್ ವರ್ಷ ಇಡೀ ಹಂಗಾದ್ರೆ ಅನ್ವಿತಾಗೆ ಫಸ್ಟ್ ಕೊಡ್ಸೋದು. ಪೀಸ್ಫುಲ್ ಆಗಿ ಅಲ್ಲ, ಅನ್ವಿತಾಗೆ ಫಸ್ಟ್ ಕೊಡ್ಸೋದು. ಸೊ ನಮ್ಮಮ್ಮ ನೆನ್ನೆ ಎಲ್ಲ ಈ ಬಾಲ್ಕನಿ ತೊಳಿತಿದ್ರು ನೋಡಿ ಗೈಸ್. ನೀಟಾಗಿ ತೊಳೆದಿದಾರಲ್ಲ, ಫುಲ್ ಧೂಳು ಮುಚ್ಕೊಂಡ್ಬಿಟ್ಟಿತ್ತು. ಯಾವ ರೇಂಜಿಗೆ ಧೂಳು ಮುಚ್ಕೊಂಡಿತ್ತು ಅಂದ್ರೆ ಯಪ್ಪ, ಅಷ್ಟು ಮುಚ್ಕೊಂಡ್ಬಿಟ್ಟಿತ್ತು. ಸೊ ಯಾ, ಗೋಲ್ಡನ್ ಹಾರ್ ಗೈಸ್. ಸ್ಟೇಜ್ ರೇಖಾ ನೀವು ಹೇಳ್ತಿದ್ದಲ್ಲ, ಗೋಲ್ಡನ್ ಹಾರ್ ಸಖತ್ತಾಗಿದಲ್ಲ, ನಂಗೂ ಇಷ್ಟ. ಅಂದ್ರೆ ಲೈಕ್ ರೀಲ್ಸ್ ಮಾಡೋವಾಗೆಲ್ಲ ಚೆನ್ನಾಗಿ ಬರುತ್ತೆ. ಸೊ ಯಾ, ಬನ್ನಿ ಗೈಸ್ ಇವಾಗ ಇದನ್ನ ಡೆಕೋರೇಟ್ ಮಾಡೋಣ. ಮಾತಾಡಮ್ಮ ಗೈಸ್. ಐರಾನಿಗೆ ಗೈಸ್, ಐರಾಗೆ ಅಲ್ಲಿ ಮುರಿದೋಗ್ಬೇಡ ಜಾತ್ರೆ. ಇವಾಗ ಇಫ್ ಇನ್ ಕೇಸ್ ಯಾವ್ದಾದ್ರು ಚಿಕ್ಕ ಮಕ್ಳಿಗೆ ಎಲ್ಲಾರು ಗೊತ್ತಿರೋದೆ. ಇಫ್ ಇನ್ ಕೇಸ್ ಗೊತ್ತಿದ್ರೆ ವೆರಿ ಗುಡ್, ಇಫ್ ಇನ್ ಕೇಸ್ ಗೊತ್ತಿಲ್ಲ ಅಂದ್ರೆ ಹಲ್ಲು ನಾಲ್ಗೆದಲ್ಲಿ ಟಚ್ ಮಾಡ್ಕೊಬಿಡಿ, ನಂತರ ಆಗ್ಬಿಡುತ್ತೆ. ನಂದು ಇನ್ನೂ ವರ್ಸ್ಟ್ ಆಗ್ಬಿಡುತ್ತೆ ಒಬ್ಬೊಬ್ಬರಿಗೆ ಓಕೆನಾ. ಹಲ್ಲೇ ಲುಕ್ಕು ಮಕ್ಕದಲ್ಲಿ, ನಮ್ಗೆ ಅಲ್ಲೇ ಚೆನ್ನಾಗಿಲ್ಲ ನೋಡಿ, ಅದಕ್ಕೆ ಲುಕ್ ಇಲ್ಲ ಓಕೆನಾ. ಚಿಕ್ಕ ಮಕ್ಳು ಯಾರಾದ್ರು ಇದ್ದೀರೋ ದಯವಿಟ್ಟು ಹಲ್ಲು ಮುರಿದೋಗಿದೆ ನಿಮ್ಗೆ ಅಂತೆಲ್ಲ ಮಾಡ್ಕೊಬಿಡಿ ಓಕೆ. ಮಾಡ್ಕೊಂತಾಳೆ ಹುಡುಗಿರಿಗೆ ಮಕ್ಕಳಿಗೆ ಅಡ್ರೆಸ್ ಕೊಡಿ, ಕಳಿಸ್ತೀನಿ, ಬಂದು ಹೊಡೆದ್ಬಿಟ್ಟು ಹೋಗ್ರಿ. ಇವಾಗ ಇಷ್ಟ ಮಾಡಿದಿರಿ, ಚಿಕ್ಕ ಚಿಕ್ಕದ ಆದಷ್ಟು ಮಾಡಿದಿರಿ ಗೈಸ್. ನೋಡಿ ಇಷ್ಟಕ್ಕೆ ಎಷ್ಟು 10 ಫೋಟೋಸ್ ಇದೆ ಅನ್ಕೊಳ್ಳಿ, ಅಷ್ಟಕ್ಕೆ 300 rupees ಆಯ್ತು ಲಿಟ್ರಲಿ. ಯಪ್ಪ, ಅನ್ವಿತಾನೆ ಕೊಡ್ಸಿತ್ತು. ಟೋಪಿ ಹಾಕ್ತಾರೆ ಅಂಕಲ್, ನೋಡ್ಬೇಕು ನೋಡು ಟೋಪಿ ಹಾಕಿ ಅಂಕಲ್ ನೀವು ಸಕ್ಕತ್ತು. ಎಲ್ಲ ಇಡ್ಸ್ಲಿ ಬಿಡ ಹೋಗ್ಲಿ ಅದು, ನಾನ್ ಬಿಡಲ್ಲ. ಇವ್ರಿಗೆ ಹಂಗೆ ಗೈಸ್. ನನ್ಗೆ ಅದು ಫೋಟೋ ನೋಡಿಲ್ಲ ಅಲ್ಲ ಅವರು, ಎಲ್ಲಾ ಫೋಟೋಸ್ ನನ್ ಸ್ಟೋರಿ ಹೇಳ್ತೀನಿ ನಿಮ್ಗೆ. ಆಮೇಲೆ ಇನ್ನೊಂದ್ ನಾನು ಹೇಳಿದ್ನಲ್ಲ, ಇನ್ನೊಂದು ವ್ಲಾಗ್ ಮಾಡ್ತೀನಿ. ಆ ವ್ಲಾಗ್ ಅಲ್ಲಿ ನನ್ನ ಹಳೆ ಫೋಟೋಸ್, ನನ್ನ ಹಳೆ ಮೆಮೊರೀಸ್, ಆಮೇಲೆ ನನ್ನ ಫ್ಯಾಮಿಲಿ ಅವರೇ ಜಾಸ್ತಿ ನೋಡೋದು. ಸೊ ನೋಡಿ ನೀವು, ನಾವಾಗೆಲ್ಲ ರಿಕಾಲ್ ಮಾಡ್ಕೊಳೋಣ ಹೆಂಗಿತ್ತು ಏನು ಅಂತ ಓಕೆನಾ. ನೆಕ್ಸ್ಟ್ ವ್ಲಾಗ್ ಅದೇ ಬರುತ್ತೆ ಓಕೆ. ಇವಾಗ ಸೆಗ್ರಿಗೇಟ್ ಮಾಡ್ತೀನಿ ಆಫ್ಟರ್ ನ್ಯೂ ಇಯರ್ ಬ್ಲಾಗ್ ಎಲ್ಲ ನಾವ್ ಮಾಡ್ತಾ ಇಲ್ಲ ಗೈಸ್. ಆರಾಮಾಗಿ ಮಲ್ಕೋಬೇಕು ಅಷ್ಟೇ. ನ್ಯೂ ಇಯರ್ ಹೆಂಗ್ ಗೊತ್ತಾ, ನನ್ಗೆ ಆಸ್ ಅ ಇನ್ಫ್ಲೂಯೆನ್ಸರ್ ನೆಗೆಟಿವ್ ಮಾತಾಡ್ತೀನಿ. ವರ್ಷ ಬದ್ಲಾರ್ದ್ರು ನಾವು ಹಳೆ ವರ ಹಂಗೆಲ್ಲ ಅನ್ಕೊಳಕ್ ಹೋಗ್ಬೇಡಿ. ಇಟ್ಸ್ ಓಕೆ. ನಾನು ನೋಡಿ, ನಾನು ಒಂದೊಂದ್ ವರ್ಷನೂ ಒಂದೊಂದ್ ಟ್ರೈ ಕೊಡ್ತಾ ಇರ್ತೀನಿ. ಈ ವರ್ಷ ಚೆನ್ನಾಗಿರುತ್ತೆ, ಆ ವರ್ಷ ಚೆನ್ನಾಗಿರುತ್ತೆ ಅಂತ ಅನ್ಕೊಂತಾನೆ ಇರ್ತೀನಿ. ಇಡೀ ವ್ಲಾಗ್ ಅಲ್ಲಿ ಅವಳನ್ನ ಕೆಲಸ ಮಾಡಿರೋದೇ ನೋಡಿಲ್ಲ ಅಲ್ವಾ ಗೈಸ್? ನಾನು ಮುಂಚೆ ಎಲ್ಲ ಬರ್ಡೇ ಸೆಲೆಬ್ರೇಟ್ ಮಾಡೋರಿ, ನಾನು ಭಾವನಾ ಎಲ್ಲಾರ ಬರ್ಡೇ. ನಮ್ ಮನೇಲಿ ಹೆಂಗಿರೋದಂದ್ರೆ ಆಗಸ್ಟ್ ಇಂದ ಡಿಸೆಂಬರ್ ಗಂಟ ಬರ್ಡೇಸ್ ಇರೋದು ಓಕೆ. ಎಲ್ಲಾರು ಮಾಡೋರು, ನಾನ್ ಮಾತ್ರ ಮಾಡ್ತಾ ಇರಲಿಲ್ಲ. ಏನು ಕುತ್ಕೊಂಡಿಲ್ಲ, ಹಾಡ್ ಹಾಕೊಂಡು ಇದ್ ಮಾಡ್ಕೊಂಡು. ಇವಾಗ ಇರೋ ಫೋಟೋಸ್ಗೆ ನಾನು ಹೇಳ್ತೀನಿ ಏನೇನ್ ಕತೆ ಅಂತ. ಅಷ್ಟೆಲ್ಲ ಏನ್ ದೊಡ್ಡ ಕತೆ ಎಲ್ಲ, ಸಿಂಪಲ್ ಅಂಡ್ ಶಾರ್ಟ್ ಆಗಿ ಹೇಳ್ತೀನಿ. ಬಿಕಾಸ್ ಹಳೆ ಫೋಟೋಸ್ಗೆ ಜಾಸ್ತಿ ಕತೆ ಇರೋದಲ್ವಾ. ಈ ರೀಸೆಂಟ್ ಆಗಿ ನಾನು ಹೆಂಗೋ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತಾನೆ ಇರ್ತೀನಿ. ವಿಡಿಯೋಸೇ ಮಾಡಿಲ್ಲ ಗೈಸ್, ಏನ್ ಹಾಕೋದು ಗೊತ್ತಾಗ್ತಾ ಇಲ್ಲ. ನಾಳೆಗೆಲ್ಲ 2 ದಿವಸಕ್ಕೆ ಏನ್ ಹಾಕೋದು. ನಮ್ ಕ್ಯಾಮ್ರಾಮನ್ ಇಸ್ ವೆರಿ ಬಿಸಿ. 1 ಜನವರಿ ಗಂಟ ಸ್ವಲ್ಪ ಇಲ್ಲ ಗೈಸ್, ನಾನು ಏನೋ ಒಂದ್ ದನ ಹಾಕ್ತಾ ಇರ್ತೀನಿ. ಬರೀ ಬೇಗ ತಗೊಂಡ್ಬಿಡು, ಆಲ್ರೆಡಿ ಹೋಗ್ಬಿಟ್ಟೈತೆ ಆಲ್ಗೋರಿದಮ್ ಅಲ್ಲಿ. ಸರಿ ಆಯ್ತು, ಇವಾಗ ನೆಕ್ಸ್ಟ್ ಏನೋ ಮಾಡ್ತಾವಳೆ, ಮಾಡ್ಲಿ. ನಾವ್ ಅಷ್ಟರಲ್ಲಿ ಹಂಗೋಗಿ ಹಿಂಗ್ ಬರ್ತೀವಿ ಗೈಸ್. ಲಿಟ್ರಲಿ ಅಳ್ತಾವ್ ನಾವು, ನಾನು ಅವನ್ನ ಕರ್ಕೊಂಡಿಲ್ಲ ವ್ಲಾಗ್. ಹಂಗೆ ಕೈಯಲ್ಲಿ ಇಟ್ಕೊಳ್ಳಲ್ಲಿ. ಓಕೆ, ಓದ್ತಾ ಇದ್ದೆ. ಏನ್ ಓದ್ತಾ ಇದ್ದೆ? ಮುಂಚೆ ಎಲ್ಲ ಕ್ಲಾಸ್ ಟಾಪರ್ ಇದ್ದ, ಇವಾಗ ಕ್ಲಾಸ್ ಟೋಪರ್ ಆಗ್ಬಿಟ್ಟವ್ನೆ. ಯಾರು ಇನ್ಫ್ಲೂಯೆನ್ಸ್ ಆಗ್ಬೇಡಿ ಗೈಸ್ ಇನ್ನೊಂದ. ಅಟ್ ಲೀಸ್ಟ್ ಐ ಗೆಟ್ ಮೈ ಟಾಲರೆನ್ಸ್ ಆಫ್. ಹೆಂಗಿದ್ಯಾ? ಚೆನ್ನಾಗಿದ್ದೀನಿ. ಉದ್ದ ಆಗ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಮಾತಾಡೋ. ಸುಮ್ನೆ ವ್ಲಾಗ್ ಕರ್ಕೊಂಡ ನಾನು ನಿನ್ನ, ಹೋಗ್ಲಿ ಪಾಪ ಅಂತ ಕರ್ಕೊಂಡ್ರೆ. ಗೈಸ್ ಹಂಗಿಲ್ಲ ನಾನು. ಗೈಸ್ ಇವಾಗ ನಂಗೆ ಇಂಗ್ಲಿಷ್ ಎಕ್ಸಾಮ್ ಇದೆ, ಇವಾಗ ಎಷ್ಟು ಸ್ಕೋರ್ ಮಾಡ್ತೀನಿ ಅಂತ ಗೊತ್ತಿಲ್ಲ.
ಅವ್ರಮ್ಮ ಹೊಡೆದು 3 ದಿವಸದಿಂದ ಹೇಳ್ಕೊಡ್ತಾವ್ರೆ. 3 ದಿವಸದಿಂದ ಏನೂ ಓದ್ತಾ ಇಲ್ಲ ಅವನು. ವೇಸ್ಟ್ ಫೆಲೋ ನನ್ ಮಗ. ಓಯ್ ಅದಷ್ಟು ಟಫ್ ಇದ್ರೆ ಯಾರು ಓದ್ತಾರೆ? ಪಟಾಕಿ ಹೊಡಿತಾ ಇದ್ ಗೈಸ್ ನನ್ ಕಾಲಲ್ಲಿ. F8 ಮುಗಿಸ್ಕೊಂಡ್ ಬಂದ ನೋಡಿದ್ರೆ ಒಂದ್ ಗ್ರಾಚಾರಕ್ಕೆ ಎಕ್ಸಾಮ್ ಪೋಸ್ಟ್ ಪೋನ್ ಆಗ್ಬಿಟ್ಟಿದೆ. ಇದು ಬಂದ್ಬಿಟ್ಟು ನಾನು ಅನ್ವಿತಾ ಮೂವಿಗೆ ಹೋಗಿ ಬಂದ್ ತಗೊಂಡಿದ್ ಮನೇಲಿ. ನಮ್ ಫ್ಲಾಟ್ ಇತ್ತು ಅವಾಗ, ಅಲ್ಲಿ ತಗೊಂಡಿದ್ದು. ನಾವ್ ಅದೇ ಲಾಸ್ಟ್ ಮೂವಿ, ಕ್ರಾಂತಿ ಅನ್ಸುತ್ತೆ, ದರ್ಶನ್ ಸರ್ದು ಕ್ರಾಂತಿ ಮೂವಿನೇ ಲಾಸ್ಟ್. ಆಮೇಲೆ ಇದು ಲಿತಿ ಇದು ನಾನ್ ಗೈಸ್ ಅದ್ ನಮ್ಮ ಅಯ್ಯ ಮನೇಲಿ ಹಿಡ್ದಿತ್ತು. ನಮ್ಮ ಅಣ್ಣ ಸಿಕ್ಕಾಬಡ ನನ್ ಫೋಟೋಸ್ ಹಿಡಿತಿದ್ರು ಅವಾಗ. ಓಕೆ, ಇದು ಬಂದ್ಬಿಟ್ಟು ನಾವು ಬಿರಿಯಾನಿ ತಿನ್ನಕ್ ಹೋಗಿದ್ರಿ. ಓಕೆ, ಇಲ್ಲಿ ಅಂಬಾರಿಯಲ್ಲಿ ನಂಜಪ್ಪ ಸರ್ಕಲ್ ಅಲ್ಲಿ. ಅವಾಗ ಇಟ್ಕೊಂಡಿದ್ದಿತ್ತು. ಅನ್ವಿತಾ ಮಾತ್ರ ವೆಜಿಟೇರಿಯನ್, ಇನ್ ಮಿಕ್ಕಿದ್ ನಾವೆಲ್ಲ ನಾನ್ ವೆಜಿಟೇರಿಯನ್ಸ್. ಏನಿಲ್ಲ, ನನ್ನ ತಮ್ಮ ವರುಣ್, ಭಾವನ, ಕಸಿನ್ಸ್ ಅಷ್ಟೇ. ಓಕೆ, ಇದು ನಮ್ ಗೃಹ ಪ್ರವೇಶ ಫೋಟೋ, ನನ್ ಫೇವ್ರೆಟ್ ಫೋಟೋ ಗೈಸ್ ಇದು. ನೆಕ್ಸ್ಟ್ ಇದು ಬಂದು ನಮ್ಮ ಅಯ್ಯ ಅಮ್ಮ. ನಮ್ಮ ಅಯ್ಯ ಬಿಡಿ ಗೈಸ್, ನಮ್ಮ ಅಯ್ಯಗೆ ಯಾವಾಗ್ಲೂ ಚಿಂತೆನೆ. ನಮ್ಮ ಅಯ್ಯಗ್ ದುಡ್ಡದೇ ಚಿಂತೆ ಜಾಸ್ತಿ ಆಗ್ಬೇಡ ಲೈಫ್ ಅಲ್ಲಿ. ಅವ್ರಿಗೆ 100 ರೂಪಾಯಿನೂ ಚಿಂತೆನೆ. ಅಯ್ಯೋ ದೇವ್ರೆ. ಇದು ಬಂದ್ಬಿಟ್ಟು ನಮ್ಮ ಪಪ್ಪ ಬರ್ಡೇದು. ಇದು ನನ್ನ ಫಸ್ಟ್ ಕಂಪ್ನಿದು ಎಂಟಿಟಿ ಅಲ್ವಾ, ಅದಕ್ಕೋಸ್ಕರ ಅದನ್ನ ಹಾಕಿದೀನಿ. ನೆಕ್ಸ್ಟ್ MBA ಅದೆಲ್ಲ ಫುಲ್ ತುಂಬಿಸ್ಬಿಡ್ತೀನಿ ಗೈಸ್. ಶಟಾಪ್ಲೆ. ನಮ್ಮ ಅಣ್ಣ ಗೈಸ್, ನಮ್ಮ ಅಣ್ಣ ವಿಚಿತ್ರವಾಗಿ ಮಾಡಿ ನನ್ನ ಅವಾಗ ಮಾಡ್ಬಿಟ್ಟು ಫೋಟೋ ಹಿಡಿತಾ ಇದ್ರು. ಅವ್ರ ಮೇಲೆ ತಗೊಳಕ್ ಆಗಲ್ಲ. ಫೋನ್ ಯಾಕೆ ಹಂಗ ಇಟ್ಕೊಂಡಿದ್ದೆ? ಹಿಂಗೆ ಬರುತ್ತೆ. ಇಲ್ಲ ಪ್ರತಿ ಸಲ ಅಷ್ಟೇ, ಅವಳೇನೋ ಮಿಸ್ಟೇಕ್ ಮಾಡ್ತಾಳೆ, ಬಟ್ ಶಿಲ್ ನಾಟ್ ಅಗ್ರಿ ಫಾರ್ ದಟ್. ಅವಳಗ್ ನಾನೇ ಎಲ್ಲ ತಪ್ಪು ಮಾಡೋದು ಅಂತ. ಹಂಗೆಲ್ಲ ಏನಿಲ್ಲ. ಈಗ ಯಾಕೆ ಎಲ್ಲಾರ ಮುಂದೆ ನಿನ್ ನ್ಯೂ ಇಯರ್ ರೆಸಲ್ಯೂಷನ್ ಏನು? ನನ್ ನ್ಯೂ ಇಯರ್ ರೆಸಲ್ಯೂಷನ್ ಅಂತದ್ ಏನಿಲ್ಲ ಗೈಸ್, ನನ್ಗೇನಿಲ್ಲ. ನಾನು ಅನ್ಕೊಂಡಿರೋದಿಷ್ಟೇ, ನನ್ ಹೆಲ್ತ್ ನಾನು ಮೇಂಟೈನ್ ಮಾಡ್ಬೇಕು. ನಮ್ಮ ಮಮ್ಮಿ ಪಾಪ ಹೆಲ್ತ್ ಅವ್ರು ಚೆನ್ನಾಗಿಟ್ಟಿರ್ಬೇಕು, ನಾನು ನೋಡ್ಕೊಂತೀನಿ ಅವ್ರ ಹೆಲ್ತ್ನ ಅಷ್ಟೇ. ಅದು ಬಿಟ್ಟು ನೆಕ್ಸ್ಟ್ ಏನು ಇಲ್ಲ ಗೈಸ್. ನನ್ ನ್ಯೂ ಇಯರ್ ರೆಸಲ್ಯೂಷನ್ ಹೆಲ್ತ್ ಇಸ್ ಮೇನ್ ಎಲ್ಲಾರ್ಗು. ಫಸ್ಟ್ ನೀವು ಅಷ್ಟೇ, ಫಸ್ಟ್ ಹೆಲ್ತ್ ನೋಡ್ಕೊಳ್ಳಿ. ಈ ಕಾಸು ನೀವೆಲ್ಲ ಹಾರ್ಡ್ ವರ್ಕ್ ಮಾಡಿ, ಕಾಸು ಡೆಫಿನೆಟ್ಲಿ ಬಂದೇ ಬರುತ್ತೆ. ನೀವ್ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ರು ಹೆಲ್ತ್ ಬರಲ್ಲ ಅಲ್ಲ ಗೈಸ್, ಅದ್ ನಿಮ್ ಕೈಯಲ್ಲಿ ಇರುತ್ತೆ. ದಯವಿಟ್ಟು ಹೆಲ್ತ್ ಫಸ್ಟ್ ಚೆನ್ನಾಗಿ ನೋಡ್ಕೊಳ್ಳಿ. ಆಮೇಲೆ ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೊಳ್ಳಿ. ಆಮೇಲೆ ಏನದು, ನಿಮ್ ಸ್ಟಡೀಸ್ ಮೇಲೆ ಗಮನ ಜಾಸ್ತಿ ಕೊಡಿ. ಸ್ಟಡೀಸ್ ಇದ್ರೆ ನಿಮ್ಗೆ ಏನೋ ಅಂತಾರಲ್ಲ, ಸರಸ್ವತಿ ಜೊತೆಲಿದ್ರೆ ಲಕ್ಷ್ಮಿನೂ ಜೊತೆಲಿ ಇರ್ತಾರೆ ಅಂತ. ಸೊ ಸ್ಟಡೀಸ್ ಮಾತ್ರ ಯಾವತ್ತು ಬಿಟ್ಕೊಡ್ಬೇಡಿ. ಆಮೇಲೆ ಹೋಪ್ಫುಲಿ ನಾನು ಅನ್ವಿತಾ ಒಳ್ಳೆ ಟಾಪ್ ಕಾಲೇಜಿಗೆ ಸೇರ್ತೀವಿ ಅಂತ ಅನ್ಕೊಂಡಿದೀವಿ. ನೀವು ನಮ್ಗೆ ಯಾರು ವಿಶ್ ಮಾಡ್ತಿದ್ರ ಮನ್ಸ್ಪೂರ್ವಕವಾಗಿ ಪ್ಲೀಸ್ ವಿಶ್ ಮಾಡಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇನ್ ರೆಸಲ್ಯೂಷನ್ ಏನು? ಅಂಡ್ ಗೈಸ್, ಎಲ್ಲಾರ್ಗು ಹೇಳೋದಿಷ್ಟ, ಒಂದು ರೆಸಲ್ಯೂಷನ್ ಇಟ್ಕೊಳ್ಳಿ. ಲೈಫಲ್ಲಿ ಒಂದು ಮೋಟಿವ್ ಇರಬೇಕು, ಒಂದು ಗೋಲ್ ಇರಬೇಕು. ಹಂಗೆ ನೀವು ಗೋಲ್ ಇಲ್ದಿರಾ ಓಡಾಡ್ಕೊಂಡು ಹೋಗ್ಬಾರ್ದು. ಈ ವರ್ಷ ನಾನು ಇದು ಸಾಧಿಸ್ಬೇಕು ಅಂತ ನೀವು ಒಂದು ಲಿಸ್ಟ್ ಮ್ಯಾನಿಫೆಸ್ಟೆಡ್, ಅಂಡ್ ದೆನ್ ಅದು ಮೇಕ್ ಶೋರ್ ಯು ಫುಲ್ಫಿಲ್ ದಟ್ ಲಿಸ್ಟ್. ಸೊ ನೀವು ಹಾರ್ಡ್ ವರ್ಕ್ ಮಾಡಿ. ದೇವ್ರ ಕೃಷ್ಣ ಹೇಳ್ತಾರಲ್ಲ, ಫಲಾನ ಅವ್ರ ಕೈಯಲ್ಲಿ ಬಿಡಿ ಅಷ್ಟೇ. ಅಂಡ್ ನನಗೆ ಇನ್ನೊಂದು ಐಡಿಯಾ ಇವಾಗ ಬಂತು. ಸೊ ವಿಲ್ ಪೇಸ್ಟ್ ನಮ್ದು ಏನೇನು ವಿಶಸ್ ಇದೆಯಲ್ಲ ಈ ವರ್ಷ ನಾವು ಫುಲ್ಫಿಲ್ ಮಾಡ್ಬೇಕಾಗಿರೋದು, ಅದನ್ನ ನಾವಿಲ್ಲೆಲ್ಲ ಪೇಸ್ಟ್ ಮಾಡ್ತೀವಿ. ಸೊ ದಟ್ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಅವ್ರು ನೋಡ್ಬೇಕು, ಓಕೆ ನಂದು ಈ ವರ್ಷ ನಾನು ಇದೆಲ್ಲ ಡ್ರೀಮ್ಸ್ ಇದೆ, ನಾನು ಫುಲ್ಫಿಲ್ ಮಾಡ್ಬೇಕು. ಅಂಡ್ ಶಿ ಹ್ಯಾಸ್ ಟು ವರ್ಕ್ ಹಾರ್ಡ್ ಫಾರ್ ದಟ್. ಸೊ ಅದನ್ನ ಆ ಪಿಕ್ಚರ್ಸ್ ನ ಕಟ್ ಮಾಡಿ ವಿಲ್ ಪೇಸ್ಟ್ ಇಟ್ ಓವರ್ ಹಿಯರ್. ಆಮೇಲೆ ನಾನು ಏನಕ್ಕೆ ವ್ಲಾಗ್ ಮಾಡಿಲ್ಲ ಅಂತ ನಾನು ಹೇಳ್ತೀನಿ ಅಂದ್ರಲ್ಲ, ಬೇಡ ಏನಕ್ಕೆ ವ್ಲಾಗ್ ಮಾಡಿಲ್ಲ ಅಂದ್ರೆ ಸ್ವಲ್ಪ ಕೈ ನೋದದ. ಸ್ವಲ್ಪ ನನ್ಗೆ ನಮ್ಮ ಫ್ಯಾಮಿಲಿಯಲ್ಲಿ ಸ್ವಲ್ಪ ಇಶ್ಯೂಸ್ ಆಯ್ತು ಸಿಕ್ಕಾಬಟ್ಟೆ ನನಗೆ ವರ್ಷ ಮಸಾಲ ಅನ್ಸ್ಬಿಟ್ಟೈತೆ ನನಗೆ, ಹಂಗಾಗ್ಬಿಟ್ಟಿದೆ. ಅದೇ ದೇವ್ರನ್ನ ಕೇಳ್ಕೊಳ್ಳೋದು, ಅಪ್ಪ ಅಮ್ಮಗೆ ಒಳ್ಳೆ ಹೆಲ್ತ್ ಕೊಟ್ಟು ನನಗೂ ಒಳ್ಳೆ ಹೆಲ್ತ್ ಕೊಟ್ಟು ಕಾಪಾಡ್ಲಿ ಅಂತ. ಈ ವರ್ಷ ನನಗೂ ಫುಲ್ ಕೆಟ್ಟೋಗ್ಬಿಟ್ಟಿದೆ ಹೆಲ್ತ್. ಯಾವ ರೇಂಜ್ ಕೆಟ್ಟೋಗಿದೆ ಅಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಮೆಂಟಲಿ ಫಿಸಿಕಲಿ ಸಿಕ್ಕಾಬಟ್ಟೆ ಬ್ರೇಕ್ ಡೌನ್ ಆಗ್ಬಿಟ್ಟಿದೀನಿ. ಬಟ್ ಇಟ್ಸ್ ಓಕೆ, ಇದನ್ನೆಲ್ಲ ಎದ್ದು ನಿಂತ್ಬೇಕು. ನಿಂತಿಲ್ಲ ಅಂದ್ರೆ ಯಾರು ಕೇರ್ ಮಾಡಲ್ಲ ನಮ್ಮನ್ನ. ನಮಗ್ ನಾವೇ ಮಾಡ್ಕೋಬೇಕು, ನಾವೇ ಇದ್ ಮಾಡ್ಬೇಕು. ಒಬ್ರು ಹೇಳ್ತಾರೆ ಅನ್ವಿತಾ ನಂಗೆ ಹೇಳ್ತಾರೆ ಹಿಂಗ್ ಮಾಡು ಅಂತ. ಬಟ್ ನನಗ್ ಮನ್ಸ್ ಹೇಳ್ಬೇಕು, ನಾನ್ ಮನ್ಸಾರ ಅದನ್ನ ಸ್ಟ್ರಾಂಗ್ ಮಾಡ್ಕೋಬೇಕು. ಅವಾಗ್ಲೇನೆ ನಾನ್ ಸಾಧ್ಸಕ್ ಆಗೋದು ಅಲ್ವಾ. ಅದೇ ನಾನು ನಿಮ್ಗೂ ಹೇಳೋದು, ಯಾರು ಎಷ್ಟು ಹೇಳಿದ್ರು ನಿಮ್ ಮನ್ಸಲ್ಲಿ ಬರ್ಬೇಕದು. ಓಕೆ, ನೀವು ಚೇಂಜ್ ಆಗ್ಬೇಕು, ನೀವು ಮಾಡ್ಬೇಕು. ಇಟ್ಸ್ ಓಕೆ ಗೈಸ್, ಕಷ್ಟ ಅನ್ನೋದು ಬಂದೇ ಬರುತ್ತೆ. ನಾನು ಸಿಕ್ಕಾಪಟ್ಟೆ ಕಷ್ಟ ನೋಡ್ಬಿಟ್ಟಿದೀನಿ. ನೆನ್ಸ್ಕೊಂಡ್ರೆ ಕಣ್ಣಲ್ಲೇ ನೀರ್ ಬಂದ್ಬಿಡುತ್ತೆ ನನಗೆ. ಅದೆಲ್ಲ ನಾನು ಶೇರ್ ಮಾಡ್ಕೊಳಕ್ ಇಷ್ಟ ಅಲ್ಲ, ಬಿಕಾಸ್ ನೀವು ಯಾವಾಗ್ಲೂ ನನ್ನ ನಗು ನೋಡ್ಬೇಕು, ನನ್ನ ವ್ಲಾಗ್ಸ್ ನಗ್ನಾಗ್ತಾ ಇರ್ಬೇಕು ಅಷ್ಟೇ. ಆಮೇಲೆ ಇನ್ನೊಂದು ಲಾಸ್ಟ್ ಅಲ್ಲಿ ಇದು ಹೇಳೋದು ನಾನು ಇಷ್ಟಪಡ್ತೀನಿ. ನಾನು ನಗ್ನಾಗ್ತಾ ವಿಡಿಯೋ ಮಾಡ್ತಿದ್ದೀನಿ, ಅದೆಲ್ಲ ನಿಮ್ಗೋಸ್ಕರ, ನೀವು ಎಂಟರ್ಟೈನ್ ಆಗ್ಲಿ ಅಂತ ಅಷ್ಟೇ. ಅದು ಬಿಟ್ಟು ನಾವು ಲೈಫ್ ಪೂರ್ತಿ ನಗ್ನಾಗ್ತಾನೆ ಇಲ್ಲ. ನಗ್ನಾಗ್ತಾ ಇದ್ದು ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀರಷ್ಟೇ. ಓಕೆನಾ? ದಯವಿಟ್ಟು ಯಾರು ನನ್ನ ಅಲ್ಲ, ನಾನು ಸಾಸಿವೆ ಕಾಣಿದ್ದಂಗೆ ಯೂಟ್ಯೂಬಲ್ಲಿ ಬೇರೆ ಚೆನ್ನಾಗಿರೋ ಯೂಟ್ಯೂಬರ್ಸ್ ಇರ್ತಾರೆ. ದಯವಿಟ್ಟು ಯಾರನ್ನೂ ಜಡ್ಜ್ ಮಾಡಕ್ ಹೋಗ್ಬಿಡಿ. ಓಕೆನಾ? ಟೇಕ್ ಕೇರ್ ಪ್ಲೀಸ್. ಹೆಲ್ತ್ ಮೇನ್ ರೆಸಲ್ಯೂಷನ್ ಆಗಿ ತಗೊಳ್ಳಿ. ಜಿಮ್ ಮಾಡಿ, ಯೋಗ ಮಾಡಿ, ಈಟ್ ಹೆಲ್ದಿ, ಮನೆ ಊಟ ತಿನ್ನಿ, ಜಾಸ್ತಿ ಆಚೆ ತಿನ್ನಕ್ ಹೋಗ್ಬೇಡಿ ಅಷ್ಟೇ. ಟೇಕ್ ಕೇರ್.